ಸಾಗರ ಗ್ರಂಥದಲ್ಲಿ 5ನೇ ತರಂಗ. 5ನೇ ತರಂಗದಲ್ಲಿ ನಿನ್ನಿನ ದಿವಸ ನಾವು ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 285ನೇ ಅಂಕದಲ್ಲಿ 4 ಪಾದಗಳನ್ನು ಹೇಳುವುದರ ಮೂಲಕ ಆತ್ಮನು ಬ್ರಹ್ಮದೊಡನೆ ಮತ್ತು ವಿಶ್ವನು ವಿರಾಟದೊಡನೆ ಆಗುವ ಅಭೇದವನ್ನು, ವಿರಾಟ ಹಾಗೂ ವಿಶ್ವನ ಸಪ್ತ ಅಂಗ ಮತ್ತು 19 ಮುಖಗಳನ್ನು ಹೇಳುತ್ತಾರೆ. 4ನೇ ಅಖಡದಲ್ಲಿ ಬ್ರಹ್ಮರೂಪ ಓಂಕಾರವನ್ನು, ಓಂಕಾರಕ್ಕೂ ಏನಾಯ್ತು, ಬ್ರಹ್ಮರೂಪ ಓಂಕಾರವನ್ನು, ಆ ಓಂಕಾರ ಬ್ರಹ್ಮರೂಪ ಓಂಕಾರವನ್ನು ಆತ್ಮನೊಡನೆಯೂ ಕೂಡ ಅಭೇದ ರೂಪದಿಂದ ಚಿಂತನೆ ಮಾಡಬೇಕು. ಯಾಕಂದರೆ ಆತ್ಮನಿಗೂ ಬ್ರಹ್ಮನಿಗೂ ಮುಖ್ಯ ಅಭೇದವಿರುತ್ತದೆ. ಆತ್ಮ ಬೇರೆ ಬ್ರಹ್ಮ ಬೇರೆ ಅಲ್ಲ, ಅದು ಮುಖ್ಯ ಅಭೇದದ. ಮತ್ತು ಬ್ರಹ್ಮನಿಗೆ ಹೇಗೆ 4 ಪಾದಗಳಿರುತ್ತವೆಯೋ ಅದರಂತೆ ಆತ್ಮನಿಗೆ ಕೂಡ 4 ಪಾದಗಳಿರುತ್ತವೆ. ಬ್ರಹ್ಮನಿಗೆ ಹೆಂಗೆ 4 ಪಾದ ಅದಾವಲ್ಲ, 4 ಪಾದ ಯಾವ್ರಿ? ನಮಸ್ಕಾರ ಅಪ್ಪರ. ಹಾ ನಮಸ್ಕಾರ ಅಮ್ಮ. 4 ಪಾದ ರೀ. ನಾಲ್ಕು ಬರಲ್ದಲ್ರಿಪ್ಪ, ನೀವೇ ಹೇಳ್ರಪ್ಪ. ವಿರಾಟ, ಹಿರಣ್ಯಗರ್ಭ, ಈಶ್ವರ, ತತ್ಪದದ ಲಕ್ಷ್ಯವಾದ ಈಶ್ವರ ಸಾಕ್ಷಿ. ನೋಡ್ರಿ ಅವು ವಿರಾಟನ 4 ಪಾದಗಳು. ಇನ್ನ ಆತ್ಮನ್ 4 ಪಾದಗಳು ಯಾವ್ರಿ ಸರ? ವಿಶ್ವ, ತೈಜಸ, ಪ್ರಾಜ್ಞೆ ಮತ್ತು ತೊಂಪದದ ಲಕ್ಷ್ಯವಾದ ಜೀವ ಸಾಕ್ಷಿ. ಸಾಕ್ಷಿ ತೂರ್ಯ. ಪಾದವೆಂದರೆ ಭಾಗವೆಂದು ಅರ್ಥವಿರುತ್ತದೆ. ಅದಕ್ಕೆ ಅಂಶವೆಂತಲೂ ಕೂಡ ಹೇಳುತ್ತಾರೆ. 1ನೇದ್ದು ವಿರಾಟ, 2ನೇದ್ದು ಹಿರಣ್ಯಗರ್ಭ, 3ನೇದ್ದು ಈಶ್ವರ ಮತ್ತು ತತ್ಪದದ ಲಕ್ಷ್ಯವಾದ ಈಶ್ವರ ಸಾಕ್ಷಿ. ಇವೇ ಪಾದಗಳು. ಇವೇ ಬ್ರಹ್ಮನ 4 ಪಾದಗಳಾಗಿರುತ್ತವೆ. ಇನ್ನು 2ನೇದ್ದು ವಿಶ್ವ, ತೈಜಸ, ಪ್ರಾಜ್ಞೆ ಮತ್ತು ತ್ವಂಪದದ ಲಕ್ಷ್ಯವಾದ ಜೀವ ಸಾಕ್ಷಿ. ಇವು ಆತ್ಮನ 4 ಪಾದಗಳು. ಇವು ಆತ್ಮನ 4 ಪಾದಗಳಾಗಿರುತ್ತವೆ. ಜೀವ ಸಾಕ್ಷಿಗೆ ತೂರ್ಯ ಎಂದು ಹೇಳುತ್ತಾರೆ. ಜೀವ ಸಾಕ್ಷಿ ಅಂದ್ರೆ ಮತ್ತೆ ಬೇರೆ ಯಾರು ಅಲ್ಲ, ತೂರ್ಯ. ವಿಶ್ವ, ತೈಜಸ, ಪ್ರಾಜ್ಞೆ, ಜೀವ ಸಾಕ್ಷಿ ತೂರ್ಯ 4ನೇ ಪಾದ. ಇನ್ನು 1ನೇ ಅಖಡದೊಳಗೆ ಏನ್ ಹೇಳ್ತಾರೆ? ಸಮಷ್ಟಿ ಸ್ಥೂಲ ಪ್ರಪಂಚ ಸಹಿತವಾದ ಚೇತನಕ್ಕೆ ವಿರಾಟವೆಂದು ಹೇಳುತ್ತಾರೆ. ವಿರಾಟ ಅಂದ್ರೆ ಯಾರು? ಸಮಷ್ಟಿ ಸ್ಥೂಲ ಪ್ರಪಂಚ ಸಹಿತವಾದ ಚೇತನಕ್ಕೆ ವಿರಾಟವೆಂದು ಹೇಳುತ್ತಾರೆ. ಇನ್ನು 2ನೇದ್ದು ವ್ಯಷ್ಟಿ ಸ್ಥೂಲ ಅಭಿಮಾನಿಗೆ ವಿಶ್ವನೆಂದು ಹೇಳುತ್ತಾರೆ. ವ್ಯಷ್ಟಿ ಸ್ಥೂಲ ಅಭಿಮಾನಿಗೆ ಏನಂತ ಕರೀತಾರೆ? ವಿಶ್ವನೆಂದು ಹೇಳುತ್ತಾರೆ. ವಿರಾಟ ರೂಪನ ಹಾಗೂ ವಿಶ್ವನ ಉಪಾಧಿಯು ಸ್ಥೂಲವಿರುತ್ತದೆ. ಈಗ ಹಂಗ ಇವನಿಗೆ ಸ್ಥೂಲ ದೇಹ ಉಪಾಧಿ ಅದ, ಹಂಗ ಅವನಿಗೆ ವಿರಾಟ ಅದನ್ನು ಸ್ಥೂಲದ. ಆದ್ದರಿಂದ ವಿರಾಟ ರೂಪನು ವಿಶ್ವನಿರುತ್ತಾನೆ ಹೊರತು ವಿರಾಟಕ್ಕಿಂತಲೂ ಭಿನ್ನವಿರುವುದಿಲ್ಲ. ವಿಶ್ವ ವಿರಾಟ ಸ್ವರೂಪನೇ. ಏನ್ರಿ? ಆದ್ದರಿಂದ ವಿರಾಟ ರೂಪನು ವಿಶ್ವನಿರುತ್ತಾನೆ ಹೊರತು ವಿರಾಟಕ್ಕಿಂತಲೂ ಭಿನ್ನವಿರುವುದಿಲ್ಲ. ವಿರಾಟ ರೂಪ ವಿಶ್ವನ 7 ಅಂಗಗಳಿರುತ್ತವೆ. ವಿರಾಟ ರೂಪ ವಿಶ್ವನ 7 ಅಂಗಗಳಿರುತ್ತವೆ. ಯಾವಂದ್ರೆ ಇನ್ನು ಹೇಳ್ಯಾರ ಅವರು. ಒಂದನೇದ್ದು ಸ್ವರ್ಗಲೋಕವೇ ಶಿರಸ್ಸಾಗಿರುತ್ತದೆ. ಸ್ವರ್ಗಲೋಕ ಅನ್ನೋದೇ ಅವನ ಶಿರ, ತೆಲಿ. ಇನ್ನು 2ನೇದ್ದು ಸೂರ್ಯನೇ ನೇತ್ರಗಳಾಗಿರುತ್ತಾನೆ. ಅವ್ ನೇತ್ರ ಯಾರಪ್ಪ ಅಂದ್ರೆ ಸೂರ್ಯ.
ಇನ್ನ ಮೂರನೇದ್ದು ವಾಯುವೇ ಪ್ರಾಣವಾಗಿರುತ್ತದೆ. ಅವನು ಪ್ರಾಣ ಯಾವುದಂದ್ರೆ ವಾಯು. ಇನ್ನು ನಾಲ್ಕನೇದ್ದು ಆಕಾಶವೇ ಮುಂಡವಾಗಿರುತ್ತದೆ. ಮುಂಡಂದ್ರೆ ಇದೇನು ಕುತ್ತಿಗೆ ಹಿಡಿದು ನಡತಕ್ಕ ಏನು ದಡ ಅದಲ್ಲ, ಅದು ಆಕಾಶವೇ ಮುಂಡವಾಗಿರುತ್ತದೆ. ಇನ್ನ ಐದನೇ ಆಕಡ ಸಮುದ್ರ ರೂಪ ಜಲವೇ ಮೂತ್ರ ಸ್ಥಾನವಾಗಿರುತ್ತದೆ. ಇನ್ನು ಆರನೇದ್ದು ಪೃಥ್ವಿಯೇ ಪಾದವಾಗಿರುತ್ತದೆ. ಈ ಪೃಥ್ವಿ ಅವನ ಪಾದ. ಇನ್ನು ಏಳನೇದ್ದು ಯಾವ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆಯೋ ಆ ಅಗ್ನಿಯೇ ಮುಖವಾಗಿರುತ್ತದೆ. ಅಗ್ನಿ ಏನದ ಅವನು ಮುಖ. ಓಂ ಇಂದ್ರಾಯ ಸ್ವಾಹ ಅಂತೇನು ಹವಿರ್ಭಾವ ಕೊಡ್ತಾರೆ ನೋಡ್ರಿ, ಆ ಎಳೆಗವ ಅಗ್ನಿ ಮುಖದಿಂದ ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳಿ ನಾವು ಪರಮಾತ್ಮ. ಇವು ವಿಶ್ವನ 7 ಅಂಗಗಳಾಗಿರುತ್ತವೆ. ಮಾಂಡುಕ್ಯದಲ್ಲಿ ಯದ್ಯಪ್ಗಾರಂತನ ಸ್ವರ್ಗ ಲೋಕಾದಿಗಳು ವಿಶ್ವನ ಅಂಗಗಳೆಂದು ಹೇಳಿರುವುದಿಲ್ಲಲ್ಲ. ನೀವು ವಿಶ್ವನಂತ ಹೇಳಗತ್ತೀರಿ. ಏನಂದ್ರೆ ಯದ್ಯಪ್ಗಾರ ಸ್ವರ್ಗ ಲೋಕಾದಿಗಳು ವಿಶ್ವನ ಅಂಗಗಳೆಂದು ಹೇಳಿರುವುದಿಲ್ಲ. ಅದಕ್ಕೆ ತಥಾಪಿ ಅಂತಾರ ವಿರಾಟನ ಅಂಗಗಳಿರುತ್ತವೆ. ಆ ವಿರಾಟನೊಡನೆ ವಿಶ್ವನು ಅಭೇದವಿರುತ್ತಾನೆ. ಅವ ಭೇದಿಲ್ಲ, ವಿರಾಟಕ್ಕಿಂತ ಅವ ಭೇದಿಲ್ಲ ಎಂದು ಹೇಳಿರುತ್ತೇವೆ. ಅದರಂತೆ ವಿರಾಟ ರೂಪ ವಿಶ್ವನಿಗೆ 19 ಮುಖಗಳಿರುತ್ತವೆ ನೋಡ್ರಿ. ಅದರಂತೆ ವಿರಾಟ ರೂಪ ವಿಶ್ವನಿಗೆ ಎಷ್ಟು ಮುಖ? 19 ಮುಖಗಳಿರುತ್ತವೆ. ಅವು ಯಾವ್ಯಾವಪ್ಪ ಅಂದ್ರೆ ಪಂಚಪ್ರಾಣ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ. ಎಷ್ಟಾದು? 15 ಅದು. ಮತ್ತು ಅಂತಃಕರಣ ಚತುಷ್ಟಯ, ಮನ ಬುದ್ಧಿ ಚಿತ್ತ ಅಹಂಕಾರ. 15 4 19. ಇವು 19 ಮುಖದಂತೆ ಭೋಗಕ್ಕೆ ಸಾಧನಗಳಾಗಿರುತ್ತವೆ. ಇವೆಲ್ಲ ಏನಾಗ್ಯಾವಪ್ಪ? ಇವು 19 ಮುಖಗಳು ಭೋಗದ ಸಾಧನ. ಭೋಗದ ಸಾಧನ ಇವೆಲ್ಲ. ಭೋಗ ಅಂದ್ರೆ ಏನ್ರಮ್ಮ? ಸುಖ ದುಃಖ ಸಾಕ್ಷಾತ್ಕಾರ ಭೋಗ. ಅದು ಇನ್ನೊಂದ್ ಕಡೆ ಹೋಗ್ತದಂದಾರ್ರಿ, ಇಷ್ಟೇ ಹೇಳಿದ್ರೆ. ಹೀಗ್ರಿಪ್ಪ. ಭೋಗ ಅಂದ್ರೆ ಸ್ವರೂಪ ಭಿನ್ನತ್ವವೇ ಸುಖ ದುಃಖ ಸಾಕ್ಷಾತ್ಕಾರ ಭೋಗ. ಏನಂದ್ರಿ ಮಾರಾದ್ರ? ಪೈಲೇದ್ ಕೇಳಿಸ್ಲಿಲ್ಲ ನಮಗ. ಸ್ವರೂಪ ರೀ ಬರೀ. ಹಾ ಬರೋಬರಿ ಅದ. ಸ್ವರೂಪ ಭಿನ್ನತ್ವವೇ ಸುಖ ದುಃಖ ಭೋಗ ಸಾಕ್ಷಾತ್ಕಾರ. ಅದ್ರ ಜೊತೆ ಸ್ವರೂಪ ಸುಖ ಅಂತ ಹಾಕ್ರಿ. ಹಾ, ಸ್ವರೂಪ ಸುಖ ರೀ. ಸ್ವರೂಪ ಸುಖ ಭಿನ್ನತ್ವೇ ಸತಿ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ. ಸ್ವರೂಪ ಸುಖ ಭಿನ್ನತ್ವೇ ಸತಿ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ. ಬರೋಬರ್ ಏನ್? ಮತ್ತೇನ್ ಆತದ್ರಿ? ಬರೋಬರ್ ಐತ್ರಿ ಪರಿ, ಬರೋಬರ್ ಐತ್ರಿ. ನಮಗೂ ಗೊತ್ತಿದ್ದಿತ್ತಿಲ್ಲ. ಮನ್ನ ನಮ್ಮ ಇವ್ರಿ ಅವ್ರು ಶಿವಾನಂದಣ್ಣ ಮತ್ತು ಅವ್ರು ನಮ್ಗೆ ಇದನ್ನ ಹಿಂಗ್ರಿ ಮೆಂಡ್ಕೂದ್ಲೆಪ್ಪ ಅವರು ಮತ್ತು ಅವರು ಶಂಭುಲಿಂಗಪ್ಪ ಅವರು ಚರ್ಚಾದೊಳಗೆ ಹಿಂಗ ಲಕ್ಷಣ ಮಾಡಿದ್ರೆ ಇಲ್ಲಕ್ಕಿಷ್ಟೇ ಅಂದ್ರೆ ಸ್ವರೂಪ ಸುಖದಲ್ಲಿ ಹೋಗ್ತದ ಅಂತ ಹಿಂಗ ನಮ್ಗೆ ಹೇಳಿ ಕೊಟ್ಟಾರ್ರಿ ಅಂತ ಹೇಳಿದ್ರಿ ಅವರು. ನಿಮ್ ಕಡೆ ಗ್ರಂಥ ಒಯ್ಲಿಕ್ಕೆ ಬಂದಿರ್ ನೋಡ್ರಿ. ಅವ್ರು ಯಾವ್ರವ್ರಿ ಮಾರಾದ್ರ? ಶಿಗ್ನಾಪುರದವ್ರಿ ಪರಿ. ಶಿಗ್ನಾಪುರ ಅಪ್ಪ ಅವ್ರು. ನಮ್ಗ ತರ್ಕ ಬರ್ಲ್ದು. ಇವು 19 ಮುಖದಂತೆ ಭೋಗಕ್ಕೆ ಸಾಧನಗಳಾಗಿರುತ್ತವೆ. ಆದ್ದರಿಂದಲೇ ಮುಖಗಳೆಂದು ಹೇಳಲ್ಪಡುತ್ತವೆ. ಈ 19 ಮುಖಗಳಿಂದ ಸ್ಥೂಲ ಶಬ್ದಾದಿ ವಿಷಯಗಳನ್ನು ಬಾಹ್ಯ ವೃತ್ತಿಯಿಂದ
ಜಾಗೃತ ಅವಸ್ಥೆಯಲ್ಲಿ ಭೋಗಿಸುತ್ತಾನೆ. ಆದ್ದರಿಂದ ವಿರಾಟ ರೂಪ ವಿಶ್ವನು ಸ್ಥೂಲ ವಿಷಯಗಳ ಭೋಕ್ತೃ ಎಂದು ಹಾಗೂ ಬಾಹ್ಯ ವೃತ್ತಿ ಉಳ್ಳವನೆಂದು ಮತ್ತು ಜಾಗೃತ ಅವಸ್ಥೆ ಉಳ್ಳವನೆಂದು ಹೇಳಲ್ಪಡುತ್ತಾನೆ. ಇದು ಇಲ್ಲ ನಿನ್ನೆ ನಡೆದು ಬಂದ ವಿಷಯ. ಇವತ್ತಿನ ದಿವಸ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ 286ನೇ ಅಂಕದಲ್ಲಿ ಚತುರ್ದಶ ತ್ರಿಪುಟಿ. ಚತುರ್ದಶ, ದಶ ಅಂದ್ರೆ 10, ಚತುರ್ 4, ಚತುರ್ದಶ ತ್ರಿಪುಟಿ. ಪ್ರಾಣಗಳೇ ಮೊದಲಾದ ಯಾವ 19 ಮುಖಗಳು ಭೋಗಕ್ಕೆ ಸಾಧನಗಳಾಗಿರುತ್ತವೆಯೋ ಅವುಗಳಲ್ಲಿ ಶ್ರೋತ್ರಾದಿ ಜ್ಞಾನೇಂದ್ರಿಯ, ವಾಗಾದಿ ಕರ್ಮೇಂದ್ರಿಯ ಮತ್ತು ಅಂತಃಕರಣದ ಚತುಷ್ಟಯ, ಈ 14 ಏನವ್ರಿ ಮುಖಗಳು ತಮ್ಮ ತಮ್ಮ ವಿಷಯಗಳ ಹಾಗೂ ತಮ್ಮ ತಮ್ಮ ದೇವತೆಗಳ ಸಹಾಯವನ್ನು ಅಪೇಕ್ಷಿಸುತ್ತವೆ. ಆ ದೇವತೆಗಳ ಸಹಾಯ ಇಲ್ಲಂದ್ರೆ ಏನಾಗಂಗಿಲ್ಲ, ಅದು ಪ್ರೇರಣಾ ಆಗಂಗಿಲ್ಲ. ಅದಕ್ಕೆ ಆ ದೇವತೆಗಳ ಪ್ರೇರಣಾ ಬೇಕದಕ್ಕೆ. ಯಾಕ ತೇನ ವಿನ ತೃಣಮಪಿ ನ ಚಲತೆ. ಒಂದು ಹುಲ್ಲ ಕಡ್ಡಿ ಅಲಗಾಡ್ಬೇಕಾದ್ರೂ ಆ ಪರಮಾತ್ಮನ ಪ್ರೇರಣಾ ಬೇಕದಕ್ಕೆ. ದೇವತೆಗಳ ಹಾಗೂ ವಿಷಯಗಳ ಸಹಾಯವಿಲ್ಲದೆ ಕೇವಲ ಇವುಗಳಿಂದ ಭೋಗವಾಗುವುದಿಲ್ಲ. ಆದ್ದರಿಂದಲೇ ಪಂಚಪ್ರಾಣಗಳು ಮತ್ತು ಚತುರ್ದಶ ತ್ರಿಪುಟಿಗಳು ವಿರಾಟ ರೂಪ ವಿಶ್ವನ ಮುಖಗಳೆಂದು ಹೇಳಲ್ಪಡುತ್ತವೆ. ಅವುಗಳ ಸಮುದಾಯಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ತ್ರಿಪುಟಿ ಎಂಬ ನಾಮವಿರುತ್ತದೆ. ಅವುಗಳ ಸಮುದಾಯಕ್ಕೆ ತ್ರಿಪುಟಿ ಅಂದ್ರೆ 3 ಪುಟದಿಂದ ಕೂಡಿದ್ದು. ಅಪ್ಪರ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಇವೆ ಅಲ್ರಿ? ಇದು ಇವೆ ನೋಡ್ರಿ. ಅಧ್ಯಾತ್ಮ ಅಂದ್ರೆ ಏನ್ರಿಮ್ಮ? ಇಂದ್ರಿಯಗಳರಪ್ಪರ. ಅಧ್ಯಾತ್ಮ ಅಂದ್ರ ಸ್ಥೂಲ ಸೂಕ್ಷ್ಮ ಆಶ್ರಯ ಮಾಡ್ಕೊಂಡು ಯಾವ ಇಂದ್ರಿಯಗಳು ಇರ್ತಾವ ಅವು ಅಧ್ಯಾತ್ಮ. ಉಲ್ಟಾ ಆಗ್ತದ ನೋಡ್ರಿಮ್ಮ. ಆತ್ಮನನ್ನು ಆಶ್ರಯ ಮಾಡಿಕೊಂಡು ವರ್ತಿಸತಕ್ಕಂತ ದುಃಖಕ್ಕೆ ಅಧ್ಯಾತ್ಮ ಅಂತಾರ. ಹೌನ್ರಿ. ದುಃಖ ಅನ್ಬೇಡ್ರಿ, ಸ್ಥೂಲ ಸೂಕ್ಷ್ಮ ಶರೀರಾದಿಗಳು ಅನ್ರಿಮ್ಮ. ಆತ್ಮನನ್ನು ಆಶ್ರಯ ಮಾಡಿಕೊಂಡಿರುವ ಯಾವ ವರ್ತಿಸತಕ್ಕಂತ ಸ್ಥೂಲ ಸೂಕ್ಷ್ಮ ಶರೀರಕ್ಕೆ ಅಧ್ಯಾತ್ಮ ಅಂತಾರ. ಯಾಕಂದ್ರೆ ಸೂಕ್ಷ್ಮ ಶರೀರ ತಗೊಂಡ್ರಿ ಅಂದ್ರೆ ಇಂದ್ರಿಯಗಳೆಲ್ಲ ಅದ್ರಾಗ ಬಂದ್ಬಿಡ್ತಾವ. ಅಧ್ಯಾತ್ಮ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಆತ್ಮನನ್ನ ಆಶ್ರಯಿಸಿಕೊಂಡಿರುವ ಸ್ಥೂಲ ಸೂಕ್ಷ್ಮ ಶರೀರಾದಿಗಳಿಗೆ ಅಧ್ಯಾತ್ಮ ಅಂತ ಕರೀತಾರ್ರಿ. ಆದಿಭೂತ ಅಂದ್ರೆ ಏನ್ರಮ್ಮ? ಅಧಿಭೂತ ಅಂದ್ರೆ ವಿಷಯ ಇರಪ್ಪರ. ಸ್ಥೂಲವಾಗಿ ಹೇಳಿದ್ರಿ. ಲಕ್ಷಣ ಸ್ವಸಂಘಾತಕ್ಕಿಂತಲೂ ಭಿನ್ನವಿದ್ದು ಚಕ್ಷುರಾದಿ ಇಂದ್ರಿಯಗಳಿಗೆ ಗೋಚರವಾಗುವುದೇ ಆದಿಭೂತ. ಆದಿಭೂತ ಬರೋಬರಿ ಅದ. ಆದಿಭೂತ ಅಂದ್ರೆ ಅದ್ರ ಲಕ್ಷಣ ಹೇಳಿದ್ರು ನೋಡ್ರಿ ಅಮ್ಮವ್ರು, ಬಹಳ ಸರಿಯಾಗಿ ಹೇಳಿದ್ರು. ಸ್ವಸಂಘಾತದಕ್ಕಿಂತ ಭಿನ್ನವಾಗಿದ್ದು ನೇತ್ರಾದಿ ಇಂದ್ರಿಯಗಳಿಗೆ ವಿಷಯ ಆಗ್ತಿತ್ತಂದ್ರೆ ಆದಿಭೂತ. ಇನ್ನು ಆದಿದೈವ ಅಂದ್ರಮ್ಮ ದೇವತೆಗಳಪ್ಪ ಸ್ವಸಂಘಾತಕ್ಕಿಂತ ಭಿನ್ನ ಇರ್ಬೇಕ್ರಪ್ಪರ. ಇಂದ್ರಿಯಾದಿಗಳಿಗೆ ಗೋಚರ ಇರುವುದಿಲ್ಲ, ಅದು ಅಧಿಭೂತರು. ಬರೋಬರಿ. ಸ್ವಸಂಘಾತದಕ್ಕಿಂತ ಭಿನ್ನವಾಗಿದ್ದು ಚಕ್ಷುರಾದಿ ಇಂದ್ರಿಯಗಳಿಗೆ ಅವಿಷಯ ಆಗ್ತಿತ್ತು ಅಂದ್ರೆ ಅದು ಆದಿದೈವ. ಅಂದ್ರೆ ಎರಡರೊಳಗ ಭಾಂಡವಾಳ ಅದೇ ಅದ್ರಿ. ಒಂದು ವಿಷಯದ ಆದಿಭೂತ ವಿಷಯದ, ಆದಿದೈವ ಅವಿಷಯದ. ಎಲ್ಲ ಲಕ್ಷಣ ಅದೇ ಅದೆಲ್ಲ. ಸ್ವಸಂಘಾತದಕ್ಕಿಂತ ಭಿನ್ನವಾಗಿರ್ಬೇಕು ಎರಡರಲ್ಲಿ ಕೂತು. ಆದ್ರ ಆದಿಭೂತ ವಿಷಯ ಆಗ್ತದ, ಆದಿದೈವ ವಿಷಯ ಆಗುವಂಗಿಲ್ಲ ಏನ್ರಿ.
ದೇವತೆಗಳ ಹಾಗೂ ವಿಷಯಗಳ ಸಹಾಯವಿಲ್ಲದೆ ಕೇವಲ ಇವುಗಳಿಂದ ಭೋಗವಾಗುವುದಿಲ್ಲ. ಆದ್ದರಿಂದಲೇ ಪಂಚಪ್ರಾಣಗಳು ಮತ್ತು ಚತುರ್ದಶ ತ್ರಿಪುಟಿಗಳು ವಿರಾಟ ರೂಪ ವಿಶ್ವನ ಮುಖಗಳೆಂದು ಹೇಳಲ್ಪಡುತ್ತವೆ. ಅವುಗಳ ಸಮುದಾಯಕ್ಕೆ ತ್ರಿಪುಟಿ ಎಂಬ ನಾಮವಿರುತ್ತದೆ. ಆ ತ್ರಿಪುಟಿಯು ಏನ್ರಿ ಈ 42 ತತ್ವದಿಂದ ವ್ಯವಹಾರ ನಡೀತದ ನೋಡ್ರಪ್ಪ. ಹಾ ಅಂದ್ರೆ ಅದಕ್ಕೆ ಜಾಗ್ರದ ಅವಸ್ಥಾ ಅಂತ ಕರೀತಾರ್ರಿ. ಹ್ಞೂನ್ರಿ. ಚತುರ್ದಶ ತ್ರಿಪುಟಿ ವ್ಯವಹಾರಕ್ಕೆ ಜಾಗ್ರದ ಅವಸ್ಥಾ, ಜಾಗ್ರದ ಅವಸ್ಥೆಯಲ್ಲಿ ನಡೆಯುವಲ್ಲ. ಹ್ಞೂನ್ರಿಪ್ಪ. ಆ ತ್ರಿಪುಟಿಯು ಈ ಪ್ರಕಾರದಿಂದ ಹೇಳಲ್ಪಡುತ್ತದೆ. ಹೆಂಗ್ ಹೇಳ್ತಾರಪ್ಪ ಅಂದ್ರೆ, ಒಂದನೇದ್ದು ಶ್ರೋತ್ರೇಂದ್ರಿಯೋ ಏನದದು ಅಧ್ಯಾತ್ಮವಿರುತ್ತದೆ. ತ್ರಿಪುಟಿ ಅಂದ್ರೆ ಹ್ಯಾಂಗದ ಅನ್ನೋದು ಹೇಳ್ತಾರ್ರಿ. ಮತ್ತು ಅದರ ವಿಷಯವಾದ ಶಬ್ದವು ಆದಿಭೂತವಿರುತ್ತದೆ. ಶ್ರೋತ್ರೇಂದ್ರಿಯ ಅಧ್ಯಾತ್ಮ, ಅದರ ವಿಷಯವಾದ ಶಬ್ದವು ಆದಿಭೂತವಿರುತ್ತದೆ. ಮತ್ತು ಇನ್ನ ದಿಶೆಯು ಅಭಿಮಾನಿ ದೇವತೆಯು ಆದಿ ದೈವವಿರುತ್ತದೆ. ಯಾವುದು ದಿಶಾ? ಈ ಪ್ರಕರಣದಲ್ಲಿ ಕ್ರಿಯಾಶಕ್ತಿಯುಳ್ಳ ಕರ್ಮೇಂದ್ರಿಯಗಳು ಹಾಗೂ ಜ್ಞಾನ ಶಕ್ತಿಯುಳ್ಳ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಇವು ಅಧ್ಯಾತ್ಮವೆಂದು ಹೇಳಲ್ಪಡುತ್ತವೆ. ಇವುಗಳ ವಿಷಯಗಳು ಆದಿಭೂತವೆಂದು ಹೇಳಲ್ಪಡುತ್ತವೆ. ಇನ್ನ ಅವುಗಳಿಗೆ ಸಹಾಯಕವರಾದ ದೇವತೆಗಳು ಆದಿ ದೈವವೆಂದು ಹೇಳಲ್ಪಡುತ್ತಾರೆ. ಅವ್ರು ಪ್ರೇರಣಾ ಮಾಡ್ಬೇಕು ಅವಕ್ಕ. ಆ ದೇವತೆಗಳ ಸಹಾಯ ಇಲ್ಲಂದ್ರ ವ್ಯವಹಾರ ಆಗಂಗಿಲ್ಲ. ಇನ್ನ ತ್ವಚ ಇಂದ್ರಿಯವು ಅಧ್ಯಾತ್ಮವಿರುತ್ತದೆ. ಅದರ ವಿಷಯವಾದ ಸ್ಪರ್ಶವು ಆದಿಭೂತವಿರುತ್ತದೆ. ವಾಯು ಏನದರೆ ವಾಯು ತತ್ವದ ಅಭಿಮಾನಿ ದೇವತೆಯು ಆದಿ ದೈವವಿರುತ್ತದೆ. ಇನ್ನ ಮೂರರೊಳಗೆ ಒಂದು ಹೇಳ್ತಾರ ನೋಡ್ರಿ. ಇನ್ನ ನೇತ್ರೇಂದ್ರಿಯವು ಅಧ್ಯಾತ್ಮವಿರುತ್ತದೆ. ಎರಡನೇದ್ದು ರೂಪವು ಆದಿಭೂತವಿರುತ್ತದೆ, ವಿಷಯ. ಇನ್ನು ಮೂರನೇದ್ದು ಸೂರ್ಯನು ಆದಿ ದೈವನಿರುತ್ತಾನೆ, ಪ್ರೇರಣಾ ಶಕ್ತಿ. ಇನ್ನು ನಾಲ್ಕರೊಳಗೊಂದು ರಸನೇಂದ್ರಿಯವು ಅಧ್ಯಾತ್ಮವಿರುತ್ತದೆ. ಎರಡನೇದ್ದು ರಸವು ಆದಿಭೂತವಿರುತ್ತದೆ, ವಿಷಯ. ಇನ್ನು ಮೂರನೇದ್ದು ವರ್ಣನು ಆದಿ ದೈವನಿರುತ್ತಾನೆ, ಪ್ರೇರಣಾ ಶಕ್ತಿ. ವರ್ಣದೇವನೇ ಇಲ್ಲ ಅಧಿದೈವ. ಹಾ ರೀ, ವರ್ಣದೇವನೇ ಅಧಿದೈವರಲ್ಲಿ. ಹಾ, ವರ್ಣನೇ ಆದಿ ದೈವ. ಇನ್ನು ಐದನೇದ್ದು ಘ್ರಾಣೇಂದ್ರಿಯವು ಅಧ್ಯಾತ್ಮವಿರುತ್ತದೆ. ಎರಡನೇದ್ದು ಗಂಧವು ಆದಿಭೂತವಿರುತ್ತದೆ. ಇನ್ನ ಮೂರನೇದ್ದು ಅಶ್ವಿನಿ ಕುಮಾರರು ಆದಿ ದೈವವಿರುತ್ತಾರೆ. ಮತ್ತು ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು, ವಾರ್ತಿಕ ಇವ್ರು ಎದ್ರ ಮ್ಯಾಗ್ರಿ? ಆ ಭಾಷ್ಯದ ಮ್ಯಾಗ ಏನು ಶಂಕರಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದ್ರು, ಆ ಭಾಷ್ಯಕ್ಕೆ ಇವ್ರು ವಾರ್ತಿಕ ಬರೆದ್ರು. ಯಾರು? ಸುರೇಶ್ವರಾಚಾರ್ಯರು. ಮಂಡನ್ ಮಿಶ್ರರು ಇವ್ರೇ ಅಲ್ಲ. ಮೊದಲ ಮಂಡನ ಮಿಶ್ರ ರೀ. ಈ ವಾರ್ತಿಕ ಬರೆಯೊಳಗ ಮಂಡನ ಮಿಶ್ರ ಅಲ್ಲ ಅವರು. ಹ್ಞೂನ್ರಿಪ್ಪ. ಹ್ಞೂನ್ರಿ. ಮಂಡನ ಮಿಶ್ರ ಮೊದಲ ಪೂರ್ವಮೀಮಾಂಸಾ ಶಾಸ್ತ್ರ ಯಾರ್ರಿ? ಕುಮಾರ ಭಟ್ರ ಶಿಷ್ಯರಿ. ಹಾ, ಅವ್ರ ಶಿಷ್ಯ ಇದ್ದವ. ಕುಮಾರ ಭಟ್ರ ಶಿಷ್ಯ ಅವ ಮೊದಲ. ಅಂದ್ರೆ ಕರ್ಮದಿಂದ ಮುಕ್ತಿ ಅಂತ ಹೇಳುವವ. ಹ್ಞೂನ್ರಿಪ್ಪ. ಯಾವಾಗ ಶಂಕರಾಚಾರ್ಯರು ಕೂಡ ವಾದ ಆಗಿ ಆ ವಾದದೊಳಗೆ ಸೋತ, ಅವಾಗ ನೀವೇ ನಮಗ ಶಿಷ್ಯನನ್ನು ಮಾಡ್ಕೋರಿ, ನಮಗ್ ಗುರುಗಳಾಗ್ರಿ ಅಂತೇಳಿ ಅವ್ರಿಗೆ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ರು. ಅವರಿಗೆ ನನ್ನ ಭಾಷೆ ಬಹಳ ಕಠಿಣ ಆಗ್ಯದಪ್ಪ, ಈ ಭಾಷ್ಯಕ್ಕೆ ವಾರ್ತಿಕ್ ಬರಿ ಅಂತ ಆಜ್ಞೆ ಮಾಡಿದ್ರು. ಎಲ್ಲಾ ಅದ್ವೈತ ಋಷಿ ಮುನಿಗಳಿಗೆಲ್ಲ ಭಯಂಕರ ಚಿಂತತ್ರಿ ಇಲ್ಲ. ಇವರು ಶಂಕರಾಚಾರ್ಯರು ಅವನಿಗೆ ಮಂಡನ ಮಿಶ್ರನಿಗೆ ವಾರ್ತಿಕ್ ಬರ್ಲಿಕ್ಕೆ ಪರವಾನಗಿ ಕೊಟ್ರು. ಅವನ ಜನ್ಮ ಹಿಡ್ಕೊಂಡು ಪೂರಾ ಅವನ ಜೀವನ ಪರ್ಯಂತರ ಕರ್ಮ ಸಿದ್ಧಾಂತ ಒಂದು, ಇನ್ನು ಎಳದೊಯ್ದು ಹಸ್ತ ನೀವ ಅಂತ ಎಲ್ಲರಲ್ಲಿ ಅದು ಭಯಂಕರ ಚಿಂತೆ ಐತೆ ಅವ್ರಿಗೆ.
ಅದು ಗೊತ್ತಾಯ್ತು ಇವ್ರಿಗೆ, ಯಾರಿಗೆ? ಮಂಡನ ಮಿಶ್ರನಿಗೆ. ಸುರೇಶ್ವರ ಆಚಾರ್ಯರಾಗಿದ್ರು, ಹಳೆ ಶಿಷ್ಯರಾಗಿದ್ರು. ಹ್ಞೂನ್ರಿ ಶಂಕರಾಚಾರ್ಯರ ಶಿಷ್ಯರು ಯಾವಾಗಾದ್ರೂ ಅವನ ಹೆಸರು ಪಲ್ಟ ಮಾಡಿದ್ರು ಅವರು. ಹ್ಞೂನ್ರಪ್ಪ. ಸುರೇಶ್ವರಾಚಾರ್ಯರಂತ ಹೆಸರಿಟ್ರು. ಹ್ಮ್ ಅವಾಗ ಅವ್ರಿಗೆ ಗೊತ್ತಾಯ್ತು ಸುರೇಶ್ವರಾಚಾರ್ಯರಿಗೆ, ನನ್ನ ಮ್ಯಾಗ ಇವರೆಲ್ಲ ಇವ ದ್ವೈತಿ ಅದನ ಅನ್ನೋದು ಕಂಡು ಬರ್ಲಾಗತ್ತದ ಅವ್ರಿಗೆ. ನಾ ದ್ವೈತಿ ಅಲ್ಲ, ಅದ್ವೈತಿ ಇದ್ದೇನಂತ ತಿಳಿಸ್ಕೊಡ್ಬೇಕಂತ ಹೇಳಿ ಒಂದು ಗ್ರಂಥ ಬರೆದ್ರಿ ಅವರು ಸ್ವಂತ, ಹ್ಞೂನ್ರಿ. ನೈಷ್ಕರ್ಮ ಸಿದ್ಧಿ ಅಂತ. ಹ್ಮ್ ಯಾಕಂದ್ರೆ ನಾ ದ್ವೈತಿ ಅಲ್ಲ, ಅದ್ವೈತಿ ಇದ್ದೇನಂತ ತಿಳಿಸ್ಕೊಡೋಗೋಸ್ಕರವಾಗಿ ಆ ಗ್ರಂಥ ಬರಿಬೇಕಾಯ್ತು ಅವ್ರು ಮೊದಲು. ಹ್ಞೂನ್ರಿ. ನೈಷ್ಕರ್ಮ ಸಿದ್ಧಿ ಅಂದ್ರೆ ಕರ್ಮದಿಂದ ಮೋಕ್ಷ ಇಲ್ಲ. ಹ್ಮ್ ಅವಾಗ ಎಲ್ಲರಿಗೂ ಮನವರಿಕೆ ಆಯ್ತು, ಏನ್ ಅಡ್ಡಿ ಇಲ್ಲ ಬರ್ರಿ ಅಂತ ಹೇಳಿ ಅವಾಗ ಪರವಾನಿಗೆ ಕೊಟ್ರು. ಹ್ಮ್ ಏನ್ ಬರದ್ರಿ? ವಾರ್ತಿಕ ಬರೆದ್ರು. ಹ್ಞೂನ್ರಿ. ಶಂಕರಾಚಾರ್ಯರು ಏನ್ ಭಾಷೆ ಇತ್ತು, ಆ ಭಾಷೆ ಕಠಿಣ ಆದ ಕೂಡಲೇ ಅದಕ್ಕೆ ತಿಳಿ ರೂಪದಿಂದ ವಾರ್ತಿಕ ಬರೆದ್ರು. ಹ್ಮ್ ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು ಪೃಥ್ವಿ ಅಭಿಮಾನಿ ದೇವತೆಯು ಗ್ರಹಣದ ಏನಂತಾರ ನೋಡ್ರಿ ಅವರು, ಪೃಥ್ವಿಯ ಗ್ರಹಣವಾಗಿ ಹಾ ರೀ, ಗ್ರಹಣದ ಅಧಿದೈವ ಎಂದು ಹೇಳಿರುತ್ತಾರೆ. ಹಾ, ಪೃಥ್ವಿಯ ಅಭಿಮಾನಿ ದೇವತೆಯು ಗ್ರಹಣದ ಅಧಿದೈವವೆಂದು ಹೇಳಿರುತ್ತಾರೆ. ಇವ್ರೇನ್ ಅದಾದರೂ ಕೂಡ ಅಶ್ವಿನಿ ಕುಮಾರ್ ಅಂದ್ರಲ್ರಿ, ಹಾ ಇವ್ರು ಪೃಥ್ವಿ ಅಂತ, ಯಾಕಂದ್ರೆ ಗಂಧ ಗುಣ ಅದಂತ ಅದನ್ನ ಹೇಳಿದಾರೆ ಇವ್ರು. ಹಾ ಹ್ಮ್ ಅದಾದರೂ ಕೂಡ ಸಂಭವಿಸುತ್ತದೆ. ಯಾಕಂದರೆ ಪೃಥ್ವಿಯಿಂದ ಗ್ರಹಣದ ಉತ್ಪತ್ತಿಯಾಗಿರುತ್ತದೆ. ಹ್ಮ್ ಪೃಥ್ವಿಯಿಂದ ಗ್ರಹಣದ ಉತ್ಪತ್ತಿ. ಹ್ಮ್ ಗಂಧ ಅಲ್ಲೇ ಇದಾರೆ. ಹಾ ರೀ, ಗಂಧ ಗುಣ ಅದಲ್ರಿ. ಹಾ ಮತ್ತ ಪೃಥ್ವಿಯಿಂದ ಗುದಾನು ಹುಟ್ಟ್ಯದಲ್ರಿ ಮಾ, ಅಲ್ಲಿ ಹೆಂಗ್ ಮಾಡ್ತೀರಿ? ಏನ್ರಿಪ್ಪ? ಗುದ ಕರ್ಮೇಂದ್ರಿ. ಅದನ್ನು ಮತ್ತದು ಅದು ಎರಡು ಅಲ್ಲಿಂದ ಕರ್ಮೇಂದ್ರಿಯ. ಹುಟ್ಟುದಲ್ರಿ. ಹಾ ರೀ, ಹ್ಞೂನ್ರಿ, ಅದು ಕರ್ಮೇಂದ್ರಿಯ ಅದ್ರಿ. ಅದು ತ್ಯಾಗ ಮಾಡುದಾದ್ರಿ ಪೃಥ್ವಿದ್ ಅಂತ ಹೇಳಾರ, ಇವ್ರು ಹಿಂಗ್ ಅಂತಾರಲ್ರಿ ಇಲ್ಲಿ. ಮಾರಾದ್ರೆ ವಿಠಲ್ ಮಾರಾದ್ರಿ, ಇದು ಹೆಂಗ್ ಮಾಡುದ್ರಿ? ಮಾರಾದ್ರೆ ಅಪ್ಪರ ಕಟ್ ಅಂತದಲ್ರಿ, ಕಠಿಣತ್ವ ಶಬ್ದನು ಅಲ್ಲಿ ಹೇಳ್ತದಲ್ರಿ ಅಪ್ಪರ. ಆಕಾಶದ ಶಬ್ದ ಗುಣನು ಹೋದ್ರಿ ಅಲ್ಲಿ. ಅದೇ ಎರಡೂ ಹುಟ್ಟುದು ಅಲ್ಲ, ಪೃಥ್ವಿಯಿಂದೇ ಗ್ರಹಣೇಂದ್ರಿನೂ ಹುಟ್ಟ್ಯದ, ಗುದೇಂದ್ರಿನೂ ಹುಟ್ಟ್ಯದ. ಹ್ಮ್ ಇದು ಸಮಸ್ಯೆ ಹಂಗ್ರಿ? ಸತ್ವ ಗುಣದಿಂದ ಜ್ಞಾನೇಂದ್ರಿಯ ಹುಟ್ಟಿದ್ರಪ್ಪರ. ಬರೋಬ್ರಿ, ಇದೇ ಬರ್ಬೇಕಾಗಿತ್ತು. ರಜೋಗುಣದಿಂದ ಇದು ಯೋಗ್ಯ. ಹ್ಮ್ ನಿಮ್ ಮಾತು ಯೋಗ್ಯದ. ಹ್ಮ್ ಗ್ರಹಣೇಂದ್ರಿ ಜ್ಞಾನೇಂದ್ರಿ ಅದ, ಹ್ಮ್ ಗುದೇಂದ್ರಿ ಕರ್ಮೇಂದ್ರಿ ಅದ. ಹ್ಮ್ ಅದು ರಜೋಗುಣದಿಂದ ಹುಟ್ಟ್ಯದ. ಹ್ಮ್ ಇದು ಗ್ರಹಣೇಂದ್ರಿ ಜ್ಞಾನೇಂದ್ರಿ ಅದ, ಸತ್ವಗುಣದಿಂದ ಹುಟ್ಟ್ಯದ. ಹ್ಞೂನ್ರಿ. ಪೃಥ್ವಿ ಒಂದೇ ಇರಲೆಕ್ಕ ಅದರಲ್ಲಿ ಗುಣಭೇದ ಬೇರೆ ಬೇರೆ ಅವ. ಹ್ಞೂನ್ರಿಪ್ಪ. ಅದು ಗ್ರಹಣೇಂದ್ರಿಯ ಏನದಪ್ಪ ಅಂತ ಕೇಳಿದ್ರೆ ಜ್ಞಾನೇಂದ್ರಿಯ ಇರೋಣದ್ರಿಂದ ಅದು ಸತ್ವಗುಣದ, ಪೃಥ್ವಿಯ ಸತ್ವಗುಣದಿಂದ ಹುಟ್ಟ್ಯದ. ಅದು ಸ್ವೀಕಾರ ಅದೇ ಮಾಡ್ತದ್ರಪ್ಪ ಪೃಥ್ವಿಯ ಇದು. ರಜೋಗುಣದಿಂದ ಗುದೇಂದ್ರಿ ಹುಟ್ಟ್ಯದ, ಗುಣಗಳ ಭೇದದಲ್ಲಿ. ಹ್ಞೂನ್ರಿಪ್ಪ. ಪೃಥ್ವಿಯಿಂದ ಗ್ರಹಣದ ಉತ್ಪತ್ತಿಯಾಗಿರುತ್ತದೆ. ಹ್ಮ್ ಆದ್ದರಿಂದ ಪೃಥ್ವಿಯ ಅಧಿದೈವವೆಂದು ಹೇಳಿರುತ್ತಾರೆ. ಹ್ಮ್ ಮತ್ತು ಸೂರ್ಯನ ಅಶ್ವದ ನಾಸಿಕಗಳಿಂದ ಅಶ್ವಿನ್ ಕುಮಾರರ ಉತ್ಪತ್ತಿಯನ್ನು ಹೇಳಿರುತ್ತದೆ. ಹ್ಮ್ ಇದು ಅದರಿಂದ ಹುಟ್ಟೇನ್ರಿ ಅವ? ಸೂರ್ಯನ ಏನ್ ರಥ ಕೂಡದ ಅಶ್ವದ ನೋಡ್ರಿ, ಕುದುರಿ. ಕುದುರೆಗಳದಾವಲ್ರಿ. ನಾಸಿಕಗಳಿಂದ ಅಶ್ವಿನಿ ಕುಮಾರರ ಉತ್ಪತ್ತಿಯನ್ನು ಹೇಳಿರುತ್ತದೆ. ಇವ ಯಾರಂದ್ರ ದೇವಲೋಕದ ವೈದ್ಯರಿವ. ಹ್ಞೂನ್ರಿ, ಇವನ ಅಶ್ವಿನಿ ಕುಮಾರ್ನ ಮಂತ್ರದಿಂದನೇ ನಕುಲ ಸಹದೇವರು ಹುಟ್ಟಿದ್ರು ನೋಡ್ರಪ್ಪರ. ಹಾ, ಹ್ಮ್ ಆದ್ದರಿಂದ ನಾಸಿಕ ಗ್ರಹಣೇಂದ್ರಿಯದ ಅಧಿದೈವವನ್ನು ಕೆಲವರು ಅಶ್ವಿನಿ ಕುಮಾರರೆಂದು ಹೇಳುತ್ತಾರೆ. ಹ್ಮ್ ಇನ್ನು ಆರರೊಳಗೆ ಒಂದೇನ್ ಹೇಳ್ತಾರ್ರಿ? ಹ್ಮ್ ಯಾವುದು? ಕರ್ಮೇಂದ್ರಿ ಬಗ್ಗೆ ಹೇಳ್ತಾರೇನ್ರಿ? ಹ್ಞೂನ್ರಿಪ್ಪ.
ವಾಕ್ಕೇಂದ್ರಿಯ ಅಧ್ಯಾತ್ಮವಿರುತ್ತದೆ. ಹ್ಮ್ ಎರಡನೇದ್ದು ವಕ್ತವ್ಯ ಆದಿಭೂತವಿರುತ್ತದೆ. ಹ್ಮ್ ಅಂದ್ರೆ ಹೇಳುದು ವಚನ ಕ್ರಿಯೆ ರೀ. ವಚನ ಕ್ರಿಯಾ. ಇದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 330 ಇರ್ತದ. ಹ್ಞೂನ್ರಿಪ್ಪ. 330. ವಚನ ಏನ್ ಕ್ರಿಯೆಗೆ ಹೇಳ್ತಾರ್ರಿ ವಿಷಯ. ಪಂಡಿತ ಪೀತಾಂಬರಿಜವರು? ವಚನ ಕ್ರಿಯೆಗೆ ವಿಷಯವಾದ ಪದಾರ್ಥವು ವಕ್ತವ್ಯವೆಂದು ಹೇಳಲ್ಪಡುತ್ತದೆ. ಹ್ಮ್ ಅದು ವಚನ ಕ್ರಿಯೆಯ ಮೂಲಕ ವಾಕ್ ಇಂದ್ರಿಯದ ಅಧಿಭೂತವಿರುತ್ತದೆ. ಇದರಂತೆಯೇ ತಮ್ಮ ತಮ್ಮ ಕ್ರಿಯೆಗಳ ಮೂಲಕ ಸರ್ವ ಇಂದ್ರಿಯಗಳ ಯಾವ ವಿಷಯ ರೂಪ ಅಧಿಭೂತಗಳಿರುವವೋ ಅವುಗಳನ್ನು ತಿಳಿದುಕೊಳ್ಳಬೇಕು. ಹ್ಮ್ ಕೆಲವು ಕಡೆ ವಚನಾದಿ ಕ್ರಿಯೆಗಳಿಗೆ ಯಾವ ಆದಿಭೂತವೆಂದು ಹೇಳಿರುತ್ತಾರೆಯೋ ಅದು ಸ್ಥೂಲ ದೃಷ್ಟಿಯುಳ್ಳ ಜನರಿಗೆ ತಿಳಿಯಲೆಂದು ಹೇಳಿರುತ್ತದೆ ಹೊರತು ಶ್ರುತಿಯ ಅರ್ಥದ ದೃಷ್ಟಿಯಿಂದ ಹೇಳಿರುವುದಿಲ್ಲ. ಸ್ಥೂಲ ದೃಷ್ಟಿಯಿಂದ ಹೇಳಿದೇವಂತಾರ್ರಿ. ವಕ್ತವ್ಯ ಆದಿಭೂತವಿರುತ್ತದೆ. ಅಗ್ನಿದೇವತೆಯು ಆದಿದೈವವಿರುತ್ತದೆ. ಅದಕ್ಕೆ ವಾಕ್ಯಂದ್ರಿಗೆ ವಾಕ್ಯಂದ್ರಿಗೆ ಅಗ್ನಿ ದೇವತೆ ರೀ. ಇನ್ನು 7ರೊಳಗೆ ಒಂದನೇದ್ದು ಯಾವದಪ್ಪ? ಹಸ್ತ ಇಂದ್ರಿಯವು ಅಧ್ಯಾತ್ಮವಿರುತ್ತದೆ, ಕೈಯ. ಇನ್ನ ಪದಾರ್ಥಗಳ ಗ್ರಹಣವು ಆದಿಭೂತವಿರುತ್ತದೆ, ವಿಷಯ. ಕೊಡೋದು ತಗೊಳ್ಳೋದು ಎಲ್ಲ ಕ್ರಿಯೆ. ಇನ್ನು 3ನೇದ್ದು ಏನ್ ಹೇಳ್ತಾರ ನೋಡ್ರಿ, ಇಂದ್ರನು ಆದಿದೈವನಿರುತ್ತಾನೆ. ಇನ್ನು 8ರೊಳಗೆ ಒಂದು ಪಾದ ಇಂದ್ರಿಯವು ಅಧ್ಯಾತ್ಮವಿರುತ್ತದೆ. ಗಮನವು ಆದಿಭೂತವಿರುತ್ತದೆ, ಹೋಗುದು ಬರುದು. ಇನ್ನ ವಿಷ್ಣು ಆದಿದೈವನಿರುತ್ತಾನೆ. ವಾಮನ ಅಂದಾರಲ್ರಿ ಪರವಂಗ. ವಾಮನು ಅಂತ ಕರೆದಾರೆ, ಇಲ್ಲಿ ವಿಷ್ಣು ಅಂತ ಕೊಟ್ಟಾರ ನೋಡ್ರಿ. ಇನ್ನು 9ರೊಳಗೆ ಒಂದನೇದ್ದು ಗುದ ಇಂದ್ರಿಯವು ಅಧ್ಯಾತ್ಮವಿರುತ್ತದೆ. ಮಲತ್ಯಾಗವು ಆದಿಭೂತವಿರುತ್ತದೆ. 3ನೇದ್ದು ಯಮದೇವನು ಆದಿದೈವನಿರುತ್ತಾನೆ ಗುದೇಂದ್ರಿಗೆ. ಇನ್ನು 10ರೊಳಗೆ ಒಂದು ಉಪಸ್ಥ ಇಂದ್ರಿಯವು ಅಧ್ಯಾತ್ಮವಿರುತ್ತದೆ. ಗ್ರಾಮ ಧರ್ಮದ ಸುಖದ ಉತ್ಪತ್ತಿಯು ಆದಿಭೂತವಿರುತ್ತದೆ. ಪ್ರಜಾಪತಿಯು ಆದಿದೈವನಿರುತ್ತಾನೆ. ಪ್ರಜಾಪತಿ ಅಂದ್ರೆ ಯಾರ್ರಿ? ಸೃಷ್ಟಿಕರ್ತ ಬ್ರಹ್ಮ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಮ್ಮ. ಗ್ರಾಮ್ ಅಂದ್ರೆ ಏನು ಅಂದ್ರೆ 331 ಮೈಥುನ ಕ್ರಿಯಾರೂಪವಾದ ಪಶು ಧರ್ಮ. ಇನ್ನು 3ನೇದ್ದು ಪ್ರಜಾ. ಅದು ಕೊಟ್ಟು ಮುಗಿತಲ್ರಿ ಎಲ್ರಿಗೆ. ಇನ್ನು ಮನಸ್ಸು ಅಂತಃಕರಣ ಹೇಳ್ತಾರ ನೋಡ್ರಿ, ಮನದ ವಿಷಯ. 11ರೊಳಗೆ ಒಂದನೇದ್ರಿ ಮನವು ಅಧ್ಯಾತ್ಮವಿರುತ್ತದೆ. ಮನಸ್ಸೇನದ್ರೆ ಅಧ್ಯಾತ್ಮದ. ಇನ್ನು 2ನೇದ್ದು ಆ ಮನನದ ವಿಷಯವೇ ಆದಿಭೂತವಿರುತ್ತದೆ. ಏನ್ ಮನನದಲ್ಲ ಅದುವೇ ಆ ವಿಷಯವೇ ಆದಿಭೂತವಿರುತ್ತದೆ. ಇನ್ನು 3ನೇದ್ದು ಚಂದ್ರನು ಆದಿದೈವನಿರುತ್ತಾನೆ ಮನುಷ್ಯಗೆ. ಇನ್ನು 12ರೊಳಗೆ ಒಂದು ಬುದ್ಧಿಯು ಅಧ್ಯಾತ್ಮವಿರುತ್ತದೆ. 2ನೇದ್ದು ಬೋದ್ಧವ್ಯವು ಆದಿಭೂತವಿರುತ್ತದೆ. ಇನ್ನು 3ನೇದ್ದು ಬೃಹಸ್ಪತಿಯು ಆದಿದೈವನಿರುತ್ತಾನೆ. ಇನ್ನು ಜ್ಞಾನದ ವಿಷಯವು ಬೋದ್ಧವ್ಯವೆಂದು ಹೇಳಲ್ಪಡುತ್ತದೆ. ಜ್ಞಾನದ ವಿಷಯ ಯಾವ ಜ್ಞಾನಕ್ಕೆ ವಿಷಯವಲ್ರಿ, ಅವಕ್ಕೆಲ್ಲಕ ಬೋದ್ಧವ್ಯ ಅಂತ ಹೇಳಲ್ಪಡುತ್ತದೆ. ಇನ್ನು 13ನೇದಾಗ ಒಂದು ಅಹಂಕಾರವು ಅಧ್ಯಾತ್ಮವಿರುತ್ತದೆ. 2ನೇದ್ದು ಅಹಂಕಾರದ ವಿಷಯವೇ ಆದಿಭೂತವಿರುತ್ತದೆ. ಇದೇ ಅಭಿಮಾನ ಪಡುದೇ ವಿಷಯ ಇರಪ್ಪರ. ಅಭಿಮಾನ ಪಡುದೇ ವಿಷಯ. ನಾ ಧನಿಕ, ನಾ ಶಕ್ತಿವಂತ, ನಾ ಜಾಣವಂತ, ಹಿಂಗೇನೇನೇನೋ ಅಭಿಮಾನ ಪಡ್ತಾನಲ್ರಿ ಅವ. ಇನ್ನು 3ನೇದ್ದು ರುದ್ರನು ಆದಿದೈವನಿರುತ್ತಾನೆ ಅಹಂಕಾರಕ್ಕೆ.
ಹ್ಮ್ ಇನ್ನು 14ನೇದ್ದು ಏನ್ 14ರೊಳಗೆ ಒಂದೇನ್ ಹೇಳ್ತಾರೆ, ಚಿತ್ತವು ಅಧ್ಯಾತ್ಮವಿರುತ್ತದೆ. ಎರಡನೇದ್ದು ಚಿಂತನದ ವಿಷಯವೇ ಆದಿಭೂತವಿರುತ್ತದೆ. ಏನ್ ಚಿಂತನ, ಅದು ಚಿಂತನಕ್ಕೇನು ವಿಷಯ ಇದೆ, ಅದು ಆದಿಭೂತ. ಹೌನ್ರಿ. ಇನ್ನು ಮೂರನೇದ್ದು ಕ್ಷೇತ್ರಜ್ಞನಾದ ಯಾವ ಸಾಕ್ಷಿ ಇರುವನು ಹ್ಮ್ ಅವನು ಆದಿದೈವನಿರುತ್ತಾನೆ. ಕ್ಷೇತ್ರಜ್ಞ ಹ್ಮ್ ಕ್ಷೇತ್ರಜ್ಞ ನಾದ ಅಂದ್ರಿ ಯಾವ ಸಾಕ್ಷಿ ಹ್ಞೂನ್ರಿ. ಕ್ಷೇತ್ರಜ್ಞಂ ಚಾಪಿ ಮಾಮ ವಾಸುದೇವತ್ ವಿದ್ಯೆ. ಹೇಳ್ಯಾರಪ್ಪರ ಹಾ ರೀ ಇಲ್ಲಿ ಇವ್ರು ಹೆಂಗ್ ಹೇಳಿದಾರೆ, ಇದು ಪೂರಾ ಹೇಳ್ರಿ. ಕ್ಷೇತ್ರಜ್ಞ ಅಂದ್ರೆ ಇದು ಅಲ್ಲಿ 15ನೇ ಅಧ್ಯಾಯದೊಳಗೆ ಇದು ಹೇಳ್ತಾರ ನೋಡ್ರಪ್ಪರ, ಕ್ಷೇತ್ರ ಕ್ಷೇತ್ರಜ್ಞೆ. ಹಾ ವಿಭಾಗ ಯೋಗು. ಹ್ಞೂನ್ರಿ. ಕ್ಷೇತ್ರ. ಕ್ಷೇತ್ರಜ್ಞಂ ಚಾಪಿ ಮಾಮ ವಿದ್ಯೆ ಸರ್ವ ಕ್ಷೇತ್ರೇಶು ಭಾರತ. ಹ್ಞೂನ್ರಿ. ಸರ್ವ ಕ್ಷೇತ್ರದಲ್ಲಿ ಇರುವವ. ಹ್ಮ್ ಕ್ಷೇತ್ರಜ್ಞನಾದ ಯಾವ ಸಾಕ್ಷಿ ಇರುವನೋ ಅವನು ಆದಿದೈವನಿರುತ್ತಾನೆ. ಹ್ಮ್ ಇನ್ನ ಈ ಚತುರ್ದಶ ತ್ರಿಪುಟಿಗಳು ಮತ್ತು ಪಂಚಪ್ರಾಣಗಳು ಕೂಡಿ ಈ 19 ವಿರಾಟ ವಿಶ್ವನ ಮುಖಗಳಿರುತ್ತವೆ. ಹ್ಮ್ ಇನ್ನು 287ರಲ್ಲಿ ಏನ್ ಹೇಳ್ತಾರ್ರಿ, ವಿಶ್ವ ವಿರಾಟ ಮತ್ತು ಟಿಪ್ಪಣಿ ತೋರಿ ಒಂದು ಟಿಪ್ಪಣಿ ಅದು. ಹಾ ಟಿಪ್ಪಣಿ ಉಳಿತಾರ್ರಿ, ಇಲ್ಲಿ ಸಾಕ್ಷಿ ಮ್ಯಾಗ ಉಳಿದ ನೋಡ್ರಿ ಒಂದು, ಯಾವ ಸಾಕ್ಷಿ ಇರುವನು. ಇಲ್ಲಿ ಏನ್ ಹೇಳ್ತಾರ್ರಿ ಪಂಡಿತ ಪೀತಾಂಬರಿಜಿಯವರು 300 ಎಷ್ಟರದ್ರದು 332 ರೀ. 332. ಸಾಕ್ಷಿ ಚೇತನವು ಎದಕ್ಕೆ? ಚಿತ್ತಕ್ಕೆ ಆಶ್ರಯವಾಗಿರುವ ಕಾರಣದಿಂದ. ಸಾಕ್ಷಿ ಚೇತನವು ಚಿತ್ತಕ್ಕೆ ಏನದು ಆಶ್ರಯವಾಗಿರುವ ಕಾರಣದಿಂದ ಅದುವೇ ಚಿತ್ತಕ್ಕೆ ಅನುಗ್ರಹ ಮಾಡುತ್ತದೆ. ಆದ್ದರಿಂದ ಅದು ಅದರ ಆದಿದೈವವೆಂದು ಹೇಳಲ್ಪಡುತ್ತದೆ. ಆದ್ದರಿಂದಲೇ ಯಾರೋ ಒಬ್ಬ ಆಚಾರ್ಯರು ಚಿಂತನ ರೂಪವಾದ ಸ್ಮೃತಿ ಜ್ಞಾನವು ಸಾಕ್ಷಿಯ ಆಶ್ರಿತದಲ್ಲಿರುತ್ತದೆ ಎಂದು ಹೇಳುತ್ತಾರೆ. ಕೆಲವು ಕಡೆಗೆ ಚಿತ್ತಕ್ಕೆ ಆದಿದೈವವು ನಾರಾಯಣ ವಾಸುದೇವ ಎಂದು ಹೇಳಿರುತ್ತಾರೆ. ನಾರಾಯಣ ವಾಸುದೇವ ಅಂದ್ರೆ ನಾಮಗಳು ಭಿನ್ನ ಭಿನ್ನ ಹೇಳ್ಯಾರ್ರಿ ಅವರು. ಇನ್ನ 287ರಲ್ಲಿ ಏನ್ ಹೇಳ್ತಾರೆ, ವಿಶ್ವ ವಿರಾಟ ಮತ್ತು ಅಕಾರಗಳ ಅಭೇದ ಚಿಂತನವು. 4 ಪಾದದೊಳಗ ವಿಶ್ವ ಪ್ರಥಮ ಪಾದ ರೀ. ಇನ್ನ ವಿರಾಟ್ ಅವನು ಮೊದಲನೇ ಪ್ರಥಮ ಪಾದ, ಮತ್ತು ಓಂಕಾರದಲ್ಲಿ ಅಕಾರ ಮೊದಲನೇ ಪಾದ ಅಲ್ರಿ ಅದನ್ನು. ಅದಕ್ಕೆ ವಿಶ್ವ ವಿರಾಟ ಮತ್ತು ಅಕಾರಗಳ ಅಭೇದ ಚಿಂತನವು. ಒಂದನೇದ್ದು ಯಾವ ಪ್ರಕಾರ ವಿರಾಟನೊಡನೆ ವಿಶ್ವನು ಅಭೇದನಿರುತ್ತಾನೆಯೋ ಅದೇ ಪ್ರಕಾರ ಓಂಕಾರದ ಪ್ರಥಮ ಮಾತ್ರೆಯಾದ ಯಾವ ಅಕಾರವಿರುವುದು ಅದಾದರೂ ಕೂಡ ವಿರಾಟ ರೂಪ ವಿಶ್ವನೊಡನೆ ಅಭೇದವಿರುತ್ತದೆ. ಯಾಕಂದರೆ ಒಂದೇದ್ ಹೇಳ್ತಾರ್ರಿ, ಬ್ರಹ್ಮನ 4 ಪಾದಗಳಲ್ಲಿಯೂ ಪ್ರಥಮ ಪಾದವೇ ವಿರಾಟನಾಗಿರುತ್ತಾನೆ. ಬ್ರಹ್ಮನ 4 ಪಾದ ಹೇಳೊಳಗ ವಿರಾಟ್ ಏನಾದ್ರಿ ಪ್ರಥಮ ಪಾದ. ಆಕಾರದ ವಾಚ್ಯನೇ ವಿರಾಟ ಅದನ್ರಿ. 7ನೇ ಹೇಳ್ಕತ್ರಿ 7ನೇದ್ ಹೇಳ್ಕತ್ರಿ. ಹಾ ರೀ 288 ಇದು ನಡಿಬೇಕಾಗ್ತದ್ರಿ. 87 87 88 ರೀ. 88 ಅದು ತೈಜಸ್ ಅಂತ ಹೇಳ್ತಾರ ನೋಡ್ರಿ. ವಿಶ್ವ ತೈಜಸ್ನಿಗೆ ತೇಜಸ್ ಇದು ಹೇಳ್ರಿಪ್ಪ. ಅಲ್ಲ ಇಲ್ಲಿ ಮ್ಯಾಲ್ ಬರ್ರಿ ನಾ ಈಗ ಬರೋಬರಿ ಕೋರೆ ಬಾವು ಅವ್ರು ಗುರುಗಳು ಹೇಳದೆ ಬರೋಬರಿ ಇದ್ರಪ್ಪ. ಯಾಕ ಆ ಕಡೆ ಬರ್ತ ಬಿದ್ದಾವ ನಿಮ್ಮಲ್ಲಿ? ಇಲ್ಲ ಬರೋಬರ್ನೇ ಅದ್ರಿ ಗುರುಗಳ. 287 ಹೇಳ್ಬೇಕ್ರಿ ಈಗ. ಮಲ್ಲ ಕೋರೆಬಾವುಗೆ ಏನ ಅಲ್ಗತ್ತದ ಹಂಗ ಜಂಬಲ್ ಆಗಿರ್ತದ್ರಿಪ್ಪ, ನಡಿಲ್ರಿ. 87 ತೋರಿ ಅಣ್ಣವ್ರ. 287 ಬರೋಬರಿ
ಹಾ ನೋಡ್ರಿ ಏನಂತಾರ್ರಿ, ಒಂದನೇ ಅಕಡದೊಳಗ ಬ್ರಹ್ಮನ 4 ಪಾದಗಳಲ್ಲಿಯೂ ಪ್ರಥಮ ಪಾದವೇ ವಿರಾಟನಾಗಿರುತ್ತಾನೆ. ಹ್ಮ್ ಮತ್ತು ಎರಡನೇ ಅಕಡದೊಳಗ ಆತ್ಮನ 4 ಪಾದಗಳಲ್ಲಿಯೂ ಪ್ರಥಮ ಪಾದವೇ ವಿಶ್ವನಾಗಿರುತ್ತಾನೆ. ಹೌನ್ರಿ. ಇನ್ನು ಮೂರನೇದ್ದು ಅದರಂತೆ ಓಂಕಾರದ 4 ಮಾತ್ರ ರೂಪ ಪಾದಗಳಲ್ಲಿಯೂ ಅಕಾರವು ಪ್ರಥಮ ಪಾದವೇ ಇರುತ್ತದೆ. ಹ್ಮ್ ಅವೆಲ್ಲ ಪ್ರಥಮ ಅದ ನೋಡ್ರಿ 3. ಹೌನ್ರಿಪ್ಪ. ಏನು ಆದ್ದರಿಂದ ಹಾ ರೀ, ವಿಶ್ವನು ಪ್ರಥಮ, ವಿರಾಟನು ಪ್ರಥಮ, ಅಕಾರ ಮಾತ್ರನು ಪ್ರಥಮ ರೀಪ್ರ. ಹಾ ಅಕಾರನು ಪ್ರಥಮ. ಹ್ಮ್ ಆದ್ದರಿಂದ ಪ್ರಥಮತ್ವವು 3ರಲ್ಲಿಯೂ ಸಮಾನ ಧರ್ಮವಾಗಿರುವುದರಿಂದ ವಿಶ್ವ ವಿರಾಟ ಅಕಾರಗಳ ಅಭೇದ ಚಿಂತನವನ್ನು ಮಾಡಬೇಕು. ಹ್ಮ್ ಅವೆಲ್ಲ ಏನವ್ರಿ, ಪ್ರಥಮ ಅದಾವು. ಅಕಾರ ಉತ್ಪತ್ತಿನೇ ಆದ್ರಪ್ಪ ಇದು. ಹೌದೌದು. ಅಂದರೆ ಯಾವ ವಿರಾಟ ರೂಪ ವಿಶ್ವನ 7 ಅಂಗ ಮತ್ತು 19 ಮುಖಗಳನ್ನು ಹೇಳಿರುವುದೋ ಅವುಗಳೊಡನೆ ಅಕಾರದ ಅಭೇದ ಚಿಂತನವನ್ನು ಮಾಡಬೇಕು. ಅವುಗಳನ್ನೇ ಅಕಾರದ ಅಭೇದ ಚಿಂತನ, ಭೇದ ಇಲ್ಲದು. ಅಕಾರ ಬಿಟ್ಟು ಇಲ್ಲೇ ಇಲ್ಲ ನೋಡ್ರಿಪ್ಪರ. ಇಲ್ಲ. ಇನ್ನ 288ರೊಳಗ ವಿಶ್ವ ಮತ್ತು ತೈಜಸ್ಸನಿಗಿರುವ ವಿಲಕ್ಷಣತೆಯು ಏನ್ ಹೇಳ್ತಾರ್ರಿ? ವಿಲಕ್ಷಣ ಬೇರೆ ಐತ್ರಿ ಇದು. ಮತ್ತು ತೈಜಸ್ಸನಿಗಿರುವ ವಿಲಕ್ಷಣತೆಯು ಅವೇ 7 ಅಂಗ ಮತ್ತು 19 ಮುಖಗಳು ತೈಜಸ್ಸನಿಗೂ ಕೂಡ ಇರುವವು, ಅವನಿಗೂ ಅವ ಎಂದು ತಿಳಿದುಕೊಳ್ಳಲು ಯೋಗ್ಯವಿರುತ್ತದೆ. ಆದರೆ ಇಷ್ಟು ಮಾತ್ರ ಭೇದವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ ಒಂದೇ ಕಡೆ ಹೇಳ್ತಾರ್ರಿ, ವಿಶ್ವನ ಯಾವ ಅಂಗಗಳು ಮತ್ತು ಮುಖಗಳು ಇರುತ್ತವೆಯೋ ಅವು ಮಾತ್ರ ಈಶ್ವರನ ರಚಿತವಿರುತ್ತವೆ. ಏನ್ರಿ? ವಿಶ್ವನ ಯಾವ ಅಂಗಗಳು ಮತ್ತು ಮುಖಗಳು ಇರುತ್ತವೆಯೋ ಅವು ಮಾತ್ರ ಈಶ್ವರನ ರಚಿತವಿರುತ್ತವೆ. ವಿರಾಟ ಸ್ವರೂಪ ಎಲ್ಲ ಈಶ್ವರ ರಚಿತ ನೋಡ್ರಿ ಪ್ರಪಂಚ. ಈಶ್ವರ ರಚಿತರಿ ಅವು. ಆ ಈಶ್ವರ ರಚಿತ ಸೃಷ್ಟಿ ನೋಡವ ಯಾರು? ವಿಶ್ವ. ಇನ್ನು ಎರಡನೇದು ತೈಜಸನ ಯಾವ ಇಂದ್ರಿಯ ದೇವತಾ ವಿಷಯ ರೂಪ ತ್ರಿಪುಟಿಗಳು ಮತ್ತು ಶಿರಸ್ಸು ಮೊದಲಾದ ಯಾವ ಅಂಗಗಳು ಇರುತ್ತವೆಯೋ ಅವು ಮನೋಮಯವಾಗಿರುತ್ತವೆ. ಇಷ್ಟೇ ವಿಲಕ್ಷಣ ನೋಡ್ರಪ್ಪ. ಎಷ್ಟು ವಿಲಕ್ಷಣದ ನೋಡ್ರಿ ಅವು. ಅವು ಇದು ನೋಡವ ಯಾರು? ತೈಜಸ. ಇದು ಮನೋಕರಣದಿಂದ ಆಗ್ತದ್ರಪ್ಪ. ತೈಜಸನ ಭೋಗವು ಸೂಕ್ಷ್ಮವಾಗಿರುತ್ತದೆ. ಇನ್ನು ಒಂದೇ ಅಕಡ ಏನ್ ಹೇಳ್ತಾರೆ, ಎದ್ದೆಪ್ ಬರ್ತಾನಿಲ್ಲಿ. ಭೋಗವೆಂದರೆ ಸುಖ ಅಥವಾ ದುಃಖಗಳ ಜ್ಞಾನವಿರುತ್ತದೆ. ಅವುಗಳಲ್ಲಿ ಅದರಲ್ಲಿ ಸ್ಥೂಲತ್ವ ಮತ್ತು ಸೂಕ್ಷ್ಮತ್ವವನ್ನು ಹೇಳುವುದು ಸಂಭವಿಸುವುದಿಲ್ಲ. ಭೋಗ ಅಂದ್ರೆ ಸುಖಾರಿ ಆಯ್ತು ದುಃಖರಿ ಆಯ್ತು, ಅದಕ್ಕೆ ಭೋಗತ್ತಾರ. ಮತ್ತದ್ರಲ್ಲಿ ಸ್ಥೂಲ ಸೂಕ್ಷ್ಮ ಹೇಳ್ತಿರಲ್ರಿ, ಹಂಗ ಅವಂದು ಶಂಕಾದಿರದು. ಭೋಗವೆಂದರೆ ಸುಖ ಅಥವಾ ದುಃಖಗಳ ಜ್ಞಾನವಿರುತ್ತದೆ. ಮತ್ತದರಲ್ಲಿ ಸ್ಥೂಲತ್ವ ಮತ್ತು ಸೂಕ್ಷ್ಮತ್ವವನ್ನು ಹೇಳುವುದು ಸಂಭವಿಸುವುದಿಲ್ಲ. ಅದರಲ್ಲಿ ಮತ್ತೆ ಸ್ಥೂಲ ಮತ್ತು ಸೂಕ್ಷ್ಮ ಹೇಳೋದು ಹೆಂಗ ಹೇಳ್ತೀರಿ ಅಂತಂದ್ರೆ, ತಥಾಪಿ ಸಮಾಧಾನಕಾರರು ಏನ್ ಹೇಳ್ತಾರೆ, ಬಾಯದಲ್ಲಿ ಯಾವ ಶಬ್ದಾದಿ ವಿಷಯಗಳಿರುತ್ತವೆಯೋ ಅವುಗಳ ಸಂಬಂಧದಿಂದ ಯಾವ ಸುಖ ಅಥವಾ ದುಃಖದ ಸಾಕ್ಷಾತ್ಕಾರವಾಗುವುದೋ ಅದು ಸ್ಥೂಲ ಭೋಗವೆಂದು ಹೇಳಲ್ಪಡುತ್ತದೆ. ನೋಡ್ರಿ, ಬಾಯದಲ್ಲಿ ಯಾವ ಶಬ್ದಾದಿ ವಿಷಯಗಳಿರುತ್ತೆ, ಆದಿ ತಗೊಂಡ್ರ ನೋಡ್ರಿ, ಶಬ್ದಾದಿ ವಿಷಯಗಳಿರುತ್ತವೆಯೋ ಅವುಗಳ ಸಂಬಂಧದಿಂದ ಅಂದ್ರೆ
ಹೊಡೆದ್ರು ಆದಿ ಪದ ತಗೊಂಡ್ರಲ್ಲಿ ಶಬ್ದಾದಿ. ಶಬ್ದ ಅಂದ್ರೆ ಶಬ್ದ ಕೆಟ್ಟ ಸ್ಪರ್ಶ ಬೇಗಳು ರೂಪ ಬೈದ್ರ ರಸಗಂಧ ಅಂದ್ರ ರೀ. ಇಲ್ಲ, ಕೆಟ್ಟ ಬೇಗಳು ಬೈದ್ರ ಅಂದ್ರೆ ಸೂಕ್ಷ್ಮವಾಗಿ ನೋವು ಆಗ್ತದಿಲ್ರಿ. ಹ್ಞೂನ್ರಪ್ಪ ಹ್ಞೂ. ಹೊಡೆದ್ರಂದ್ರ ಅದನ್ನು ನೋವು ಆಗ್ತದ ಸ್ಥೂಲ ಶರೀರಕ್ಕೆ. ಹ್ಞೂ. ಎರಡು ತರದ ಸೂಕ್ಷ್ಮ ಮತ್ತು ಸ್ಥೂಲ ಭೋಗ ಆಗ್ತದಿಲ್ರಿ. ಹ್ಞೂನ್ರಪ್ಪ ಹ್ಞೂ. ಹೊಡೆದ್ರ ನೋವ ಸ್ಥೂಲ ಭೋಗ, ಹ್ಮ್ ಬೈದ್ಗಳಿಂದ ಮಾನಸಿಕ ನೋವ. ಹ್ಮ್ ಶಬ್ದಾದಿ ತಗೊಂಡ್ರಿ ಅವ್ರು ಅದಕ್ಕಲೆ ಹ್ಞೂನ್ರಪ್ಪ. ನೋಡ್ರಿ ಏನಂತಾರ್ರಿ ಅವ, ಏನಂತ, ಭೋಗವೆಂದರೆ ಸುಖ ಅಥವಾ ದುಃಖಗಳ ಜ್ಞಾನವಿರುತ್ತದೆ, ಅದರಲ್ಲಿ ಸೂಕ್ಷ್ಮತ್ವ ಮತ್ತು ಸ್ಥೂಲತ್ವ ಮತ್ತು ಸೂಕ್ಷ್ಮತ್ವವನ್ನು ಹೇಳುವುದು ಸಂಭವಿಸುವುದಿಲ್ಲ ಅಂದವ. ಸೂಕ್ಷ್ಮ ಯಾಕೆ ಹೇಳ್ತೀರಿ ಇದ್ರಾಗ? ಸ್ಥೂಲ ದೃಷ್ಟಿಯಿಂದ ಹೇಳ್ರಂತಾರ ಅವ್ರು. ಮತ್ತೆ ಸೂಕ್ಷ್ಮ ಯಾಕೆ ಹೇಳ್ತೀರಿ ಅದ್ರಾಗ? ಹ್ಮ್ ಸೂಕ್ಷ್ಮ ಅಂದ್ರೆ ನೋಡಪ್ಪ, ಶಬ್ದಾದಿ ಅಂದ್ರೆ ವಾಣಿಯಿಂದ ಕೆಟ್ಟ ಬೇಗಳು ಬೈದ್ರ ಸುಖ ಆಗ್ತದ್ರಿ. ಅದನ್ನು ದುಃಖನೇ ಅಲ್ರಪ್ಪ. ಮತ್ತೆ ಇಂಥ ಬೇಗಳು ಬೈದ, ಎಂತಾದ್ ಬೈದಪ್ಪ, ಇನ್ನ ಎರಡು ಹೊಡಿಬೇಕಾಗಿತ್ತು ನನಗ, ಆದ್ರೆ ನೋವು ಮಾಡ್ಕೊತಾನಿಲ್ಲ. ಹೌದೌದು. ಅದು ಸೂಕ್ಷ್ಮ ಭೋಗ. ಹ್ಮ್ ಮತ್ ಬಂದ್ ದಬ ದಬ ಹೊಡೆದ್ರಂದ್ರೆ ಸ್ಥೂಲ ಭೋಗ. ಹ್ಞೂನ್ರಪ್ಪ. ಬಾಹ್ಯದಲ್ಲಿ ಯಾವ ಶಬ್ದಾದಿ ವಿಷಯಗಳು ಇರುತ್ತವೆಯೋ ಅವುಗಳ ಸಂಬಂಧದಿಂದ ಯಾವ ಸುಖ ಅಥವಾ ದುಃಖದ ಸಾಕ್ಷಾತ್ಕಾರವಾಗುವುದೋ ಅದು ಸ್ಥೂಲ ಭೋಗವೆಂದು ಹೇಳಲ್ಪಡುತ್ತದೆ. ಏನ್ರಿ? ಸಮಯ ಆಗ್ಯದ್ರಮ್ಮ, ಮತ್ತ ನಾಳೆ ದಿವಸ ನೋಡುನ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ.